ಕರ್ನಾಟಕದಲ್ಲಿ ಇವತ್ತು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕ್ವಿಕ್ ಆಗಿ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಮಂಗಳೂರಿನಿಂದ ಕಿಶನ್ ಶೆಟ್ಟಿ, ಈಗಾಗಲೇ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಏನೆಲ್ಲ ಆಗ್ತಾ ಇದೆ, ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಇವತ್ತು ಏನೇನಾಗಬಹುದು? ನವಿತಾ, ದೂರುದಾರ ಚಿನ್ನಯ್ಯ ಅಥವಾ ಈಗ A1 ಆರೋಪಿಯಾಗಿರುವಂತಹ ಚಿನ್ನಯ್ಯನ ವಿರುದ್ಧವೇ ಈಗ ಎಸ್ಐಟಿ ರಿವರ್ಸ್ ಇನ್ವೆಸ್ಟಿಗೇಷನ್ ಅನ್ನು ಆರಂಭಗೊಂಡಿರುವಂತದ್ದು. ಇದರ ಪ್ರಾರಂಭಿಕ ಹಂತವೇ ಈಗ ಜಯಂತಿಯವರ ಮನೆಯನ್ನ ಶೋಧ ಕಾರ್ಯ ಮಾಡಿದೆ. ನಿನ್ನೆ ಮಧ್ಯಾಹ್ನದ ಬಳಿಕವಾಗಿ ಇಡೀ ದಿನವಾಗಿ ಆ ಶೋಧ ಕಾರ್ಯವನ್ನು ಮಾಡಿರುವಂಥದ್ದು. ಹಾಗಾಗಿ ಹಲವು ಮಹತ್ವದ ವಿಚಾರಗಳನ್ನು ಕೂಡ ಎಸ್ಐಟಿ ಈಗ ಕಲೆ ಹಾಕ್ತಾ ಇದೆ. ಇದರ ಜೊತೆಗೆ ಚಿನ್ನಯ್ಯನಿಗೆ ಸಹಕಾರ ಕೊಟ್ಟಂತವರು, ಆರಂಭದ ದಿನದಲ್ಲಿ ಬುರುಡಿಯೊಂದಿಗೆ ಮಂಗಳೂರಿಂದ ದೆಹಲಿಗೆ ಪ್ರಯಾಣಿಸಿದವರು ಎಲ್ರಿಗೂ ಕೂಡ ಈಗ ಕಂಟಕ ಆರಂಭಗೊಂಡಿರುವಂಥದ್ದು. ಎಸ್ಐಟಿ ಒಂದು ಕಡೆ ಮಹಜರು ಕಾರ್ಯವನ್ನ ಬೆಂಗಳೂರಲ್ಲಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬೆಳ್ತಂಗಡಿಯಲ್ಲಿ ಆ ಕೆಳ ಹಂತದ ವಿಚಾರಣೆಯನ್ನು ಕೂಡ ಮಾಡ್ತಾ ಇದೆ. ಅಂದ್ರೆ ಪ್ರಾರಂಭದ ಹಂತದಲ್ಲಿ ಯಾರೆಲ್ಲ ಚಿನ್ನಯ್ಯನಿಗೆ ಅವಕಾಶ ಕೊಟ್ಟರು, ಹೇಗೆಲ್ಲ ಅವಕಾಶ ಕೊಟ್ಟರು, ಯಾರೆಲ್ಲ ಬೆಂಬಲ ಕೊಟ್ಟರು ಎಂಬಿತ್ಯಾದಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂಥ ವ್ಯವಸ್ಥೆಯನ್ನ ಎಸ್ಐಟಿ ಮಾಡ್ತಾ ಇದೆ. ಹಲವಷ್ಟು ಜನರಿಗೆ ನಿನ್ನೆಯೇ ವಿಚಾರಣೆಗೆ ನೋಟಿಸ್ ಕೊಟ್ಟಿದೆ. ಇವತ್ತು ಕೆಲವು ಮಂದಿ ನೋಟಿಸ್ ತಲುಪಿ ಇವತ್ತು ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ನೋಟಿಸ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದು ಕಡೆ ಬೆಂಗಳೂರಲ್ಲಿರುವಂತಹ ಅವರ ಮನೆಗೂ ಕೂಡ ಎಸ್ಐಟಿ ಇವತ್ತು ಸರ್ಚ್ ವಾರೆಂಟ್ ಪಡೆದು ಅಲ್ಲಿ ಮಹಜರು ಕಾರ್ಯವನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ತನಕ ಬಹಳ ಕುತೂಹಲವನ್ನ ಕೇಳಿಸಿತ್ತು ಎಸ್ಐಟಿಯ ಇನ್ವೆಸ್ಟಿಗೇಷನ್. ಮುಂದಿನ ತನಿಖೆಯ ಹಾದಿ ಅದು ಮತ್ತಷ್ಟು ಕುತೂಹಲವನ್ನ ಸೃಷ್ಟಿ ಮಾಡಿರುವಂತದ್ದು. ನವಿತಾ, ಇನ್ನು ನೇರವಾಗಿ ಹಾಸನಕ್ಕೆ ಹೋಗೋಣ. ಕೃಷ್ಣಮೂರ್ತಿ, ಈಗಾಗಲೇ ಹಾಸನದಿಂದ ಇವತ್ತು ಜೆಡಿಎಸ್ನವರು ಧರ್ಮಸ್ಥಳ ಚಲೋವನ್ನು ಕೈಗೊಂಡಿದ್ದಾರೆ. ಎಷ್ಟು ಹೊತ್ತಿಗೆ ಅವರ ಈ ಒಂದು ಧರ್ಮಸ್ಥಳ ಚಲೋ ಆರಂಭ ಆಗುತ್ತೆ, ಜೊತೆಗೆ ಏನೇನು ಕಾರ್ಯಕ್ರಮಗಳಿದೆ? ನವಿತಾ, ಇವತ್ತು 9 ಗಂಟೆ ಸುಮಾರಿಗೆ ಜೆಡಿಎಸ್ ನ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹಾಸನದಿಂದ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಎಂಬಂತಹ ಯಾತ್ರೆಯನ್ನು ಕೂಡ ಜೆಡಿಎಸ್ ಪಕ್ಷ ಕೈಗೊಂಡಿದೆ. ಈ ಹಿಂದೆ ಕೂಡ ಸಾವಿರಾರು ಜನ ಧರ್ಮಸ್ಥಳಕ್ಕೆ ಹೋಗಿ ನೈತಿಕ ಬೆಂಬಲವನ್ನ ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೆ ಮತ್ತು ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅಂತ ಸೂಚನೆಯನ್ನು ಕೂಡ ಮತ್ತು ನೈತಿಕ ಬೆಂಬಲವನ್ನು ಕೂಡ ಕೊಟ್ಟು ಬಂದಿದ್ರು. ಆದ್ರೆ ಇವತ್ತು ಜೆಡಿಎಸ್ ಪಕ್ಷ ಅಧಿಕೃತವಾಗಿ ಸುಮಾರು 9 ಗಂಟೆಗೆ ಹಾಸನದ ಕಂದಲಿ ಬಳಿಯಿಂದ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಕೂಡ ಹೊರಟಿದೆ. ಸಾವಿರಾರು ಜನರನ್ನ ಕೂಡ ಮತ್ತು ಜೆಡಿಎಸ್ ನ ಕಾರ್ಯಕರ್ತರಾಗಿರ್ಬೋದು, ಧರ್ಮಸ್ಥಳದ ಭಕ್ತರು ಎಲ್ಲರನ್ನು ಕೂಡ ಒಟ್ಟುಗೂಡಿಸಿಕೊಂಡು ಈ ಒಂದು ಯಾತ್ರೆ ಹೊರಟಿರ್ತಕ್ಕಂಥದ್ದು. ಸಾವಿರಾರು ಜನ ಈ ಒಂದು ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಎಂಬಂತಹ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಜೆಡಿಎಸ್ ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಹಾಸನದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಈ ಒಂದು ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಧರ್ಮಸ್ಥಳಕ್ಕೆ ಸುಮಾರು 1:30ಕ್ಕೆ ಈ ಒಂದು ಯಾತ್ರೆ ತಲುಪುತ್ತೆ. ನೇತ್ರಾವತಿ ನದಿಯನ್ನು ತಲುಪಿದಂತ ನಂತರದಲ್ಲಿ ನೇತ್ರಾವತಿಯಿಂದ ಧರ್ಮಸ್ಥಳದ ದೇವಸ್ಥಾನದವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ಸಾವಿರಾರು ಜೆಡಿಎಸ್ ನ ಕಾರ್ಯಕರ್ತರು ಮತ್ತು ಭಕ್ತರು ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನದಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ದರ್ಶನವನ್ನ ಮಾಡಿದಂತ ನಂತರದಲ್ಲಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿ ಅವರನ್ನು ಕೂಡ ಕೆಲ ಹೊತ್ತು ಮಾತನಾಡಿಸಿ, ನಿಮ್ಮ ಜೊತೆ ನಾವಿದ್ದೇವೆ, ಈ ಧರ್ಮಸ್ಥಳ ವಿರುದ್ಧವಾಗಿ ನಡೀತಾ ಇರ್ತಕ್ಕಂತಹ ಷಡ್ಯಂತ್ರಗಳಾಗಿರ್ಬೋದು, ಇದ್ರ ಹಿಂದಿರ್ತಕ್ಕಂಥ ಯಾರೆಲ್ಲರೂ ನಿಮ್ಗೆ ತೊಂದರೆ ಕೊಟ್ಟಿದ್ದಾರೆ ಅವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಎಂಬಂತ ಬೆಂಬಲವನ್ನು ಕೂಡ ಸೂಚಿಸಲಿಕ್ಕೆ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನವಿತಾ, ನೇರವಾಗಿ ಮೈಸೂರಿಗೆ ಹೋಗೋಣ. ಆನಂದ್, ಮೈಸೂರಿನಲ್ಲಿ ಇವತ್ತು ಜಿಲ್ಲಾ ಪ್ರವಾಸವನ್ನು ಸಿದ್ದರಾಮಯ್ಯ ಅವರು ಹಮ್ಮಿಕೊಂಡಿದ್ದಾರೆ. ಏನೆಲ್ಲ ಕಾರ್ಯಕ್ರಮಗಳಿದೆ, ವಿಶೇಷತೆ ಏನು? ನವಿತಾ, ಇಂದಿನಿಂದ 3 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಬೆಂಗಳೂರಿನಿಂದ ಬೆಳಗ್ಗೆ 10:55 ನೇರವಾಗಿ ಮಂಡ್ಯಕಳಿ ವಿಮಾನ ನಿಲ್ದಾಣಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬರಲಿದ್ದಾರೆ. ಬಳಿಕ ಅಲ್ಲಿಂದ ಮಾಜಿ ಪರಿಷತ್ ಸದಸ್ಯರಾದ ಸಂದೇಶ್ ನಾಗರಾಜ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನ ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಭಾಗಿಯಾಗ್ತಾರೆ. ಬಳಿಕ ಅಲ್ಲಿಂದ ಸೀದಾ ನಂಜನಗೂಡಿಗೆ ತೆರಳುವಂತಹ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಭಗೀರಥ ಜಯಂತಿಯನ್ನ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಬಳಿಕ ಅಲ್ಲೇ ಉಪ್ಪಾರ ಜನಾಂಗದ ಒಂದು ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾರೆ. ಬಳಿಕ ಸಂಜೆ ಇಲ್ಲೇ ವಾಸ್ತವವನ್ನು ಕೂಡ ಹೂಡಲಿದ್ದಾರೆ. ನವಿತಾ, ಇನ್ನು ನೇರವಾಗಿ ಹುಬ್ಳಿಗೆ ಹೋಗೋಣ. ಶಿವರಾಮ ಅರಸೊಂಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ವೀಕ್ಷಣೆಗೆ ಎಲ್ಲಿ ಹೇಗೆ ತಯಾರಿ ಮಾಡಿಕೊಳ್ಳಲಾಗಿದೆ? ನವಿತಾ, ಇವತ್ತೇನು ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ವೀಕ್ಷಣೆಗಾಗಿ ಗಣೇಶ ಮಂಟಪದಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿಗೆ ಭೇಟಿ ಕೊಡ್ತಾರೆ. ಅವರು ಒಂದು ಪ್ರಧಾನಿ ಮೋದಿ ಅವರ ಒಂದು ಮನ್ ಕಿ ಬಾತ್ನ ವೀಕ್ಷಣೆ ಮಾಡ್ತಾರೆ. ಏನು ಹುಬ್ಬಳ್ಳಿಯ ಮರಾಠ ಗಲ್ಲಿಯಲ್ಲಿರುವಂತಹ ಹುಬ್ಬಳ್ಳಿ ಚಾ ಮಹಾರಾಜ್ ಗಣೇಶ ಮಂಟಪ ಇದೆ, ಆ ಒಂದು ಗಣೇಶ ಮಂಟಪದಲ್ಲಿ ಈ ಒಂದು ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ. ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಮೊದಲಾದ ಮುಖಂಡರು ಆಗಮಿಸಿ ಉಪಸ್ಥಿತರಿರಲಾದೆ. ಒಟ್ಟಾರೆ ಏನು ಮನ್ ಕಿ ಬಾತ್ ವೀಕ್ಷಣೆಗೆ ಎಲ್ಲ ರೀತಿಯ ಒಂದು ಗಣೇಶ ಮಂಟಪದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಮಾಡಿಕೊಳ್ಳಲಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾಲ್ವರಿಗೂ ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಇತ್ತು ಬುರುಡೆ ಗ್ಯಾಂಗ್, ಯಾರ್ಯಾರ ಮನೆಯಲ್ಲಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ,
ಟಿ ಜಯಂತ್ ಮನೆಯಲ್ಲಿ ಸಿಕ್ಕಿದ್ದೇನು, ಮಟ್ಟಣ್ಣವರ್ ಮನೆಯಲ್ಲಿ ಏನ್ ಮಾಡಿದ್ರು, ಬೆಂಗಳೂರಲ್ಲಿ ಬಿಗ್ ಗ್ಯಾಂಗ್ ನಿಗೂಢ ಹೆಜ್ಜೆ. ಬೆಂಗಳೂರಲ್ಲಿ ಬುರುಡೆ ಗ್ಯಾಂಗ್ಗೆ ತನಿಖೆಯ ಬಿಸಿ ಎದುರಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಕರೆತಂದು ಮಹಜರನ್ನ ಮಾಡಿದ್ದಾರೆ. ಟಿ ಜಯಂತ್ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಮಹಜರು ಕಾರ್ಯವನ್ನ ನಡೆಸಿದ್ದಾರೆ. ಈಗಾಗಲೇ ಬೆಂಗಳೂರಲ್ಲಿ ಬುರುಡೆ ಗ್ಯಾಂಗ್ನ ತನಿಖೆಯನ್ನ ಮಾಡಲಾಗ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆತಂದಿದ್ದಾರೆ ನಿನ್ನೆ ಎಸ್ಐಟಿ ಅಧಿಕಾರಿಗಳು. ಟಿ ಜಯಂತ್ ದೂರುದಾರ ಇದಾರಲ್ಲ, ಅವರ ಮನೆಯಲ್ಲಿ ಎಸ್ಐಟಿ ಮಹಜರು ಮಾಡಿದೆ. ಇವತ್ತು ಗಿರೀಶ್ ಮಟ್ಟಣ್ಣವರ್ ಮನೆಯಲ್ಲಿ ಮಹಜರು ಮಾಡುವ ಸಾಧ್ಯತೆ ಇದೆ. ಸಹಕಾರ ನಗರದಲ್ಲಿದೆ ಗಿರೀಶ್ ಮಟ್ಟಣ್ಣವರ ಮನೆ. ಚಿನ್ನಯ್ಯನನ್ನ ಕರೆದೊಯ್ದು ಇವತ್ತು ಎಸ್ಐಟಿ ಮಹಜರು ಪ್ರಕ್ರಿಯೆಯನ್ನ ನಡೆಸಲಿದೆ. ನಿನ್ನೆ ಜಯಂತ್ ಅವರ ಪೀಣ್ಯದ ಮಲ್ಲಸಂದ್ರ ಬಳಿಯ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರು ಕಾರ್ಯವನ್ನ ನಡೆಸಿದ್ರು. 15ಕ್ಕೂ ಹೆಚ್ಚು ಎಸ್ಐಟಿ ಅಧಿಕಾರಿಗಳು ಹಾಗೂ ಸೋಕೋ ತಂಡದಿಂದ ಪರಿಶೀಲನೆಯನ್ನ ನಡೆಸಲಾಗಿದೆ. ಅವರ ಯಾವ ರೀತಿಯಾಗಿ ಆ ಒಂದು ಜಯಂತ್ ಅಥವಾ ಅವರ ಮನೆಯವರು ಏನಾದರೂ ಯಾವ ರೀತಿಯಾಗಿ ಸಂಪರ್ಕದಲ್ಲಿ ಇದ್ರು, ಏನೇನು ದಾಖಲೆಗಳು ಇತ್ತು, ಯಾಕಂದ್ರೆ ಸಾಮಾಜಿಕ ಹೋರಾಟಗಾರ ಕೂಡ ಹೌದು ಜಯಂತ್ ಅವರು, ಬೇರೆ ಏನಾದರೂ ದಾಖಲೆಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಶೋಧವನ್ನ ಮಾಡೋದ್ರ ಜೊತೆಗೆ ಮಹಜರು ಕಾರ್ಯವನ್ನ ನಡೆಸಿದ್ದಾರೆ. ಈಗಾಗಲೇ ಸಹಕಾರ ನಗರದಲ್ಲಿರುವಂತಹ ಮಟ್ಟಣ್ಣವರ ನಿವಾಸದಲ್ಲೂ ಕೂಡ ಇವತ್ತು ಮಹಜರು ಕಾರ್ಯವನ್ನ ನಡೆಸುವಂತಹ ಸಾಧ್ಯತೆಗಳಿದೆ. ಈಗಾಗಲೇ ಚಿನ್ನಯ್ಯನನ್ನ ನಿನ್ನೆನೆ ಕರ್ಕೊಂಡು ಬಂದಿದ್ದಾರೆ ಬೆಂಗಳೂರಿಗೆ. ಜಯಂತ್ ಅವರ ಮನೆಯಲ್ಲಿ ಮಹಜರು ಕಾರ್ಯವನ್ನ ನಡೆಸಲಾಗಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಎಸ್ಐಟಿ ಮಹಜರು ಕಾರ್ಯವನ್ನ ಮಾಡಿದ್ದು ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಪರಿಶೀಲನೆ ಮಾಡಿದೆ. ತಿಂಡ್ಲು ರಸ್ತೆಯಲ್ಲಿರುವ ಅಪಾರ್ಟ್ಮೆಂಟ್ನಲ್ಲಿ ಮಹಜರನ್ನ ನಡೆಸಲಾಗಿದ್ದು ಈಗಾಗಲೇ ಬೆಂಗಳೂರಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಮಹಜರು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಎಸ್ಐಟಿ ಮಹಜರನ್ನ ನಡೆಸಿದೆ. ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಪರಿಶೀಲನೆಯನ್ನ ಮಾಡಲಾಗಿದೆ. ತಿಂಡ್ಲು ರಸ್ತೆಯಲ್ಲಿರುವ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಕಾರ್ಯವನ್ನ ಮಾಡಿದ್ದು ಬುರುಡೆ ಗ್ಯಾಂಗ್ ಅಪಾರ್ಟ್ಮೆಂಟ್ಗೆ ಬಂದಿದ್ದ ಮಾಹಿತಿಯನ್ನ ಚಿನ್ನಯ್ಯ ಕೊಟ್ಟ ಹಿನ್ನೆಲೆಯಲ್ಲಿ ಇದೀಗ ಧರ್ಮಸ್ಥಳ ಕೇಸ್ ಬಗ್ಗೆ ಅಪಾರ್ಟ್ಮೆಂಟ್ನಲ್ಲಿ ಚರ್ಚೆ ಆದಂತಹ ಹಿನ್ನೆಲೆಯಲ್ಲಿ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಇದೀಗ ಅಲ್ಲಿ ಮಹಜರು ಕಾರ್ಯವನ್ನ ಮಾಡಲಾಗಿದೆ. ತಿಂಡ್ಲು ರಸ್ತೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ಗೂ ಕೂಡ ಇದೀಗ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಅಲ್ಲಿ ಮಹಜರು ಕಾರ್ಯವನ್ನ ಮಾಡಿದ್ದಾರೆ. ಚಿನ್ನಯ್ಯನ ಮಾಹಿತಿಯ ಮೇರೆಗೆನೆ ಎಸ್ಐಟಿ ಅಧಿಕಾರಿಗಳು ಇದೀಗ ಆತನ ಜೊತೆಗೆ ಬಂದು ಮಹಜರು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಮೀಟಿಂಗ್ಗಳ ಆಗಿತ್ತು, ಪ್ಲಾನ್ ಹೇಗ್ ಮಾಡಲಾಗಿತ್ತು, ಷಡ್ಯಂತ್ರವನ್ನ ಹೇಗ್ ನಡೆಸಲಾಗಿತ್ತು, ಯಾವ ರೀತಿಯಾಗಿ ಇಲ್ಲಿ ಪ್ರಕ್ರಿಯೆಗಳ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಆತ ಮಾಹಿತಿಯನ್ನ ಅಧಿಕಾರಿಗಳಿಗೆ ನೀಡಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ನಿನ್ನೆನೆ ಬೆಂಗಳೂರಿಗೆ ಚಿನ್ನಯ್ಯನ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಬಂದಿದ್ರು. ಇವತ್ತು ಎಲ್ಲೆಲ್ಲಿ ಮಹಜರು ಕಾರ್ಯ ಆಗತ್ತೆ, ಇವತ್ತು ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಯಾರ್ಯಾರ ಮನೆಯಲ್ಲಿ ಶೋಧ ನಡೆಯುತ್ತೆ? ನವಿತಾ, ಈಗಾಗಲೇ ಏನು ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ಒಂದು ಮಹಜರು ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಚಿನ್ನಯ್ಯನನ್ನ ಏನು ಕೊಡ್ಗೆಹಳ್ಳಿ ಬಳಿ ಇರುವಂಥ ಒಂದು ತಿಂಡ್ಲು ಸರ್ಕಲ್ನ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಈಗಾಗಲೇ ಕರ್ಕೊಂಡು ಬಂದು ಒಂದು ಮಹಜರು ಮಾಡುವಂಥ ಕೆಲಸವನ್ನ ಈಗ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರೋದು. ಖುದ್ದು ಏನು ಎಸ್ಐಟಿ ಎಸ್ ಪಿ ಆಗಿರುವಂಥ ಸೈಮನ್ ನೇತೃತ್ವದಲ್ಲಿ ಈಗಾಗಲೇ ಈ ಒಂದು ಮಹಜರು ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ತಡರಾತ್ರಿ ಆತನನ್ನ ಏನು ಕೊಡ್ಗೆಹಳ್ಳಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ. ನಂತರ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಇಡೀ ಎಸ್ಐಟಿ ತಂಡವೇ ಇಲ್ಲಿಗೆ ಆಗಮಿಸಿದ್ದು ಈಗ ಇಲ್ಲಿ ಮಹಜರು ಮಾಡುವಂಥ ಕೆಲಸವನ್ನು ಕೂಡ ಈಗ ಆರಂಭ ಮಾಡಿರೋದು. ಏನು ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಕೆಲವು ವ್ಯಕ್ತಿಗಳು ಸೇರಿ ಒಂದು ಮಾತುಕತೆಯನ್ನು ಮಾಡ್ತಾ ಇದ್ರು, ಮತ್ತೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ರು ಅನ್ನೋದು ಮಾಹಿತಿ ಸಿಕ್ಕ ನಂತರ ಈಗ ಎಸ್ಐಟಿ ಅಧಿಕಾರಿಗಳು ಆರೋಪಿ ಚಿನ್ನಯ್ಯನ ಸಮೇತ ಈಗ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಅದರಿಂದ ಇಡೀ ತಂಡವೇ ಈಗ ರಾತ್ರಿಯಿಂದ ಇಲ್ಲಿ ಬೀಡು ಬಿಟ್ಟಿದ್ದು ಇಲ್ಲಿ ಮಹಜರು ಮತ್ತೆ ಏನು ಆತನನ್ನ ಒಂದು ವಿಚಾರಣೆಗೆ ಒಳಪಡಿಸಿ ಒಂದು ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರೋದು. ಮತ್ತೆ ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ಪೊಲೀಸ್ ವೆಹಿಕಲ್ಸ್ ಇದೆ, ಮತ್ತೆ SP ವಾಹನ ಕೂಡ ಇದೆ, ಮತ್ತೆ ಆರೋಪಿಯನ್ನ ಕರ್ಕೊಂಡು ಬಂದಿರುವಂತಹ ವಾಹನ ಕೂಡ ಇರೋದು. ಮತ್ತೆ ರಾತ್ರಿ ಆತನನ್ನ ಸುಮಾರು 12 ಗಂಟೆ ಸುಮಾರಿಗೆ ಒಂದು ಏನು ಪೊಲೀಸ್ ವಾಹನದಲ್ಲಿ ಕೆಲವು ವ್ಯಕ್ತಿಗಳನ್ನ ಕರ್ಕೊಂಡು ಬರ್ತಾರೆ. ಆದ್ರೆ ಅಲ್ಲಿ ಬೇರೆ ವ್ಯಕ್ತಿಗೆ ಒಂದು ಮಾಸ್ಕ್ ಅನ್ನ ಹಾಕಿ ಆತನನ್ನ ಕೊಡ್ಗೆಹಳ್ಳಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರುತ್ತದೆ. ಆ ನಂತರ ಉಳಿದ ಸಂದರ್ಭದಲ್ಲಿ ನೋಡಿದಾಗ ಇಡೀ ಪೊಲೀಸ್ ಟೀಮ್ ಏನಿದೆ, ಎಸ್ಐಟಿ ತಂಡ ಏನಿದೆ, ಅವರು ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಆಗಮಿಸಿ ಇಲ್ಲಿ ಮಹಜರು ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಆರಂಭ ಮಾಡಿರೋದು. ಯಾಕಂದ್ರೆ ಏನು ಚಿನ್ನಯ್ಯ ಏನಿದ್ದಾನೆ ಆತ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ
ಒಂದು ಕಡೆ ಮಲಸಂದ್ರದ ಒಂದು ಏನು ಜಯಂತ್ ಮನೆಯಲ್ಲಿ ಭೇಟಿ ಆಗ್ತಾನೆ, ಮತ್ತೊಂದು ಕಡೆ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟು ಇಲ್ಲಿ ಕೆಲವರನ್ನ ಭೇಟಿ ಆಗ್ತಾ ಇದ್ದ ಅಂತ ಹೇಳಿ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾನೆ. ಆದ್ರಿಂದ ಈಗ SIT ತಂಡ ಇಲ್ಲಿಗೆ ಆಗಮಿಸಿ ಆತ ಎಲ್ಲಿ ಉಳ್ಕೊಂಡಿದ್ದ ಮತ್ತೆ ಯಾರೆಲ್ಲ ಇಲ್ಲಿ ಬರ್ತಾ ಇದ್ರು ಮತ್ತೆ ಏನೆಲ್ಲ ಮಾತುಕತೆ ಆಗ್ತಾ ಇತ್ತು, ಆ ಒಂದು ಮಾತುಕತೆ ವಿಚಾರಗಳೇನು ಅನ್ನೋದ್ರ ಬಗ್ಗೆ ಈಗ ಇಲ್ಲಿ ಮಹಾಜರು ಮಾಡಿ ಒಂದು ಹೆಚ್ಚಿನ ಮಾಹಿತಿಯನ್ನು ಕೂಡ ಈಗ ಕಲೆಕ್ಟ್ ಮಾಡ್ತಾ ಇರೋದು. ತಡರಾತ್ರಿಯಿಂದಲೇ ಈ ಒಂದು ಮಹಾಜರು ಪ್ರಕ್ರಿಯೆ ಕೂಡ ನಡೀತಾ ಇದ್ದು ಈಗ ಬೆಳಗಿನ ಜಾವ ಆಗಿದೆ. ಇನ್ನೂ ಕೂಡ ಈ ಒಂದು ಮಹಾಜರು ಮತ್ತೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆತ ಎಲ್ಲಿ ಯಾವ ಕೊಠಡಿ ಮತ್ತೆ ಯಾವ ರೂಮ್ ನಲ್ಲಿ ಭೇಟಿ ಆಗ್ತಾ ಇದ್ರು ಅದನ್ನು ಕೂಡ ತಪಾಸಣೆ ಮಾಡುವಂತ ಕೆಲಸವನ್ನ ಈಗ SIT ಅಧಿಕಾರಿಗಳು ನಿರಂತರವಾಗಿ ಮಾಡ್ತಾ ಇರೋದು. ಅದರಿಂದ ಈ ಒಂದು ತನಿಖೆ ಏನಿದೆ ಈಗ ನಿನ್ನೆ ಇಡೀ ದಿನ ಸುಮಾರು 8 ಗಂಟೆಗಳ ಕಾಲ ನಿನ್ನೆ ಮಲ್ಲಸಂದ್ರದ ಒಂದು ಜಯಂತ್ ಮನೆಯಲ್ಲಿ ಪರಿಶೀಲನೆ ಮಾಡಿ ತಪಾಸಣೆಯನ್ನು ಕೂಡ ಮಾಡಿದ್ರು. ಇದೀಗ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಕೂಡ ಆತ ನೆಲೆಸಿರುವಂತ ಏನು ಚರ್ಚೆ ಮಾತುಕತೆ ಆಗಿದ್ದ ಒಂದು ಏನು ಮಾಹಿತಿಯನ್ನು ಕೇಳಿ ಬಂದಿತ್ತು. ಅದರಿಂದ ಈಗ ಇಲ್ಲಿ ಕೂಡ ನಿರಂತರವಾಗಿ ಶೋಧವನ್ನ ಮಾಡಿ ತಪಾಸಣೆ ಮಾಡುವಂತ ಕೆಲಸವನ್ನ ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.